ಪಚಾರಿ, ಇದು ನೀವು ಕರ್ಕೊಂಡ್ಬಂದಿರೋ 10ನೇ ಅಂಗಡಿ. ಈ ಚಿಕ್ಕ ಮಕ್ಕಳು ಜಾತ್ರೆದಲ್ಲಿ ಓಡಾಡುವಾಗ ಆ ಅಂಗಡಿ ಚೆನ್ನಾಗಿದೆ, ಈ ಅಂಗಡಿ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಹೋಗ್ತಾರಲ್ಲ, ಹಾಗೆ ಮಾಡ್ತಿದ್ಯಾ. ಮರ್ಯಾದೆಗೆ ಏನಾದ್ರು ತೊಗೊಂಡ್ರೆ ಸರಿ. ಸ್ವಲ್ಪ ಇರು, ನಾವು ಬಂದಿರೋದು ಶಾಪಿಂಗ್ಗೆ, ಆರ್ಡರ್ ಕೊಟ್ಟಿರೋದನ್ನ ತಗೊಂಡು ಹೋಗೋದಿಕ್ಕಲ್ಲ. ಇದು ಹೇಳ್ತೀವಿ. ಆದ್ಯ ಜೊತೆ ಲೈಫಲ್ಲಿ ಶಾಪಿಂಗ್ ಬರೋದಿಲ್ಲ. ಒಂದು ಸಿಂಪಲ್ ಆಗಿರೋ ಹ್ಯಾಂಡ್ ಕರ್ಚೀಫ್ ತೊಗೊಳೋದಕ್ಕೂ 3 ಗಂಟೆ ಮಾಡ್ತಿರಲ್ಲ. ಮತ್ತೆ ನಮ್ಮ ಹತ್ರ ಎಲ್ಲದಿರೋ ಕಲರು, ಡಿಫ್ರೆಂಟ್ ಆಗಿರೋ ಡಿಸೈನ್ಸು ನೋಡಿ ತಗೋಬೇಕಲ್ವಾ, ಅದಕ್ಕೆ ಲೇಟ್ ಆಗುತ್ತೆ. ಈ ಗಂಡಸ್ರಿಗೆ ಏನೂ ಅರ್ಥ ಆಗಲ್ಲ. ಯಾವುದೋ ತಗೊಂಡು ಬಂದ್ಬಿಟ್ಟು ಆಮೇಲೆ ಯಾಮಾರ್ದು ಅಂತೇಳಿ ಗೋಳಾಡ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಇಷ್ಟೆಲ್ಲ ಸುತ್ತಾಡಿ ಓಡಾಡಿ ತೊಗೊಂಡಿದ್ದೇನ 3 ದಿನದಲ್ಲಿ ಮರ್ತು ಬಿಡ್ತೀರ. ಹೊಸದೇನೋ ಕಾಣಿಸುತ್ತೆ, ಅದು ಅವಾಗ ಔಟ್ಡೇಟೆಡ್ ಆಗುತ್ತೆ. ಮೊಬೈಲಲ್ಲಿ ಆ್ಯಪ್ಸ್ಗಳು ಬಂದು ಎಲ್ಲ ಆ್ಯಪ್ಗಳಲ್ಲೂ ಅದೆಷ್ಟು ಬಟ್ಟೆಗಳನ್ನ ರಿಸರ್ಚ್ ಮಾಡಿದ್ದೀರಾ ಅಂದರೆ ಒಳ್ಳೆ ಸಿಕ್ಕಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಆಗೋದಿಲ್ಲ, ಅಷ್ಟು ಹಾಳಾಗಿ ಹೋಗಿದ್ದೀರ. ಯಾಕೆ ಎಲ್ಲ ಬಟ್ಟೆಗಳನ್ನು ಬ್ಲ್ಯಾಕ್ ಇಲ್ಲ ವೈಟಲ್ಲಿ ತಯಾರಿಸೋದಿಲ್ಲ, ತಲೆಬಿಸನೇ ಇರ್ತಿರಲಿಲ್ಲ. ಸ್ವಲ್ಪ ತಾಳ್ಮೆ ತಗೋ. ವೈಟಲ್ಲೇ ಯಾಕೆ ಮಾಡಬೇಕು, ಬ್ಲ್ಯಾಕಲ್ಲೂ ಮಾಡ್ಬೋದಲ್ಲ, ರೆಡ್ಡಲ್ಲೂ ಮಾಡ್ಬೋದಲ್ವಾ, ಗ್ರೀನಲ್ಲೂ ಮಾಡ್ಬೋದು. ವೈಟಲ್ಲೇ ಯಾಕೆ ಮಾಡಬೇಕು? ನೋಡ್ತೀಯಾ, ಎಲ್ರಿಗೂ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ಆದರೆ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಯಾವ ಪ್ರಾಡಕ್ಟ್ ಇವತ್ತವರೆಗೂ ಮ್ಯಾನುಫ್ಯಾಕ್ಚರ್ ಆಗೇ ಇಲ್ಲ. ಇದ್ಯಾಕೋ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇಲ್ವಾ? ಆಕ್ಚುಲಿ ತುಂಬ ಕಡಿಮೆ ಆಯಿತು. ಸಂಸಾರ ಅಂದಮೇಲೆ ಹಿಂಗೇನೆ, ಕೆಲವೊಂದ್ಸತಿ ಅಡ್ಜಸ್ಟ್ ಆಗಬೇಕು. ಸಂಸಾರ ಅನ್ನೋದು ದೊಡ್ಡ ಶಿಪ್ ಇದ್ದಂಗೆ ಅಂತ ದೊಡ್ಡವರೆಲ್ಲ ಬಾಯ್ ಬಿಡ್ಕೊಳ್ಳಲ್ವಾ? ಹೌದಣ್ಣ, ಸಂಸಾರ ಅಂದಮೇಲೆ ಇಷ್ಟಾದರೂ ಪೇಷನ್ಸ್ ಬೇಕು ತಾನೇ. ಶಿಪ್ನಂಥ ಸಂಸಾರಕ್ಕೆ ಒಂದು ಚಿಕ್ಕ ಬೋಟ್ನಷ್ಟಾದರೂ ಪೇಷನ್ಸ್ ಬೇಡವಾ? ಈ ಸಂಸಾರ ಅನ್ನೋ ವರ್ಡಲ್ಲಿ 0ನ ತೆಗೆದು ಹಾಕಿ ಸಸಾರ ಮಾಡೋ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಆಗ ಎಲ್ಲರೂ ಉದ್ಧಾರ ಆಗ್ತಾರೆ. ಏನಂದೆ? ಏನಿಲ್ಲ, ಐವ್ ಗಾಟ್ ಅ ಕಾಲ್ ಟು ಅಟೆಂಡ್. ಕಂಟಿನ್ಯೂ ಮಾಡಿ. ಪೇಷಂಟ್ ಪರಿಮಳನ ಅಮ್ಮಂಗೇನಾಗಿದೆ? ಏನಕ್ಕಮ್ಮ ಕಿತ್ಕೊಂಡೆ? ಏನಿದೆ ಇದರಲ್ಲಿ? ಇದರಲ್ಲಿ ಏನಿದೆ ಅನ್ನೋದು ಆಮೇಲೆ. ನೀನು ಈ ರೂಮಿಗೆ ಯಾತಕ್ಕೆ ಬಂದೆ? ನೋಟ್ಸ್ ಹುಡುಕೋಗ್ತಾನೆ, ಆ ಕೆಲಸ ಮಾಡಬೇಕಲ್ವಾ? ಬೇರೆ ಎಲ್ಲ ಯಾಕೆ ಹುಡುಕ್ತೀಯಾ? ನಿನ್ನ ನೋಟ್ಸು. ನೋಟ್ಸ್ ಹುಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಟ್ ಈ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಲೇ ಇಲ್ಲ. ನೀನು ಯಾವಾಗ ಹಾಸ್ಪಿಟಲ್ಗೆ ಹೋಗಿದ್ದೆ? ನಿಂಗೆ ಏನಾಗಿದೆ? ಇದರಲ್ಲಿ ECG ರಿಪೋರ್ಟ್ ಎಲ್ಲ ಇದೆಯಲ್ಲಮ್ಮ? ಇದೇನೆ, ತುಂಬ ತುಂಬ ಹಳೇದು. ಅದೇ ನಮ್ಮ ಆರತಿ ಮದುವೆ ಟೈಮಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನೋಡು, ಆವಾಗಂದು ಕಣೆ, ಇದು ಹಳೇದು. ಹೌದಾ? ಮತ್ತ್ಯಾಕೆ ಇದನ್ನ ಅಲ್ಲಿಟ್ಟಿದ್ದೆ? ಅದು ಈ ಮದುವೆ ಗಡಿಬಿಡಿಲಿ ಆ ಸಾಮಾನು ಇಳಿಸು, ಇದನ್ನ ಎತ್ತಾಕು ಅನ್ನೋ ಕೆಲಸದಲ್ಲಿ ಇದೆಲ್ಲೋ ಕೈಗೆ ಸಿಕ್ತು, ಅದಕ್ಕೆ. ಹೌದಾ? ಸರಿಮ್ಮ, ನಂಗೊಂದು ಕ್ಷಣ ಎಷ್ಟು ಭಯ ಆಗೋಗಿತ್ತು ಗೊತ್ತಾ, ನಿಂಗೆ ಏನೋ ಆಗ್ಬಿಟ್ಟಿದೆ ಅಂತ. ಬಿಡ್ತವನೆ, ನನಗೇನಾಗಿದೆ ನೋಡು, ಗುಂಡು ಕಲ್ಲಿದ್ದಂಗಿದ್ದೀನಿ. ನಿಮ್ಗಳು ಮದುವೆ ಮಾಡಿ ಬಾಣಂತನ ಮಾಡಿ ಹುಟ್ಟೋ ಮಕ್ಕಳಿಗೆ ನಾಮಕರಣ ಮಾಡಿದ ಮೇಲೇ ನಾನು ಕಣ್ಮುಚ್ಚೋದು. ಆಯ್ತು ಪರಿ, ನನಗೆ ಹುಟ್ಟೋ ಮೊಮ್ಮಕ್ಳಿಗೂ ನೀನೇ ನಾಮಕರಣ ಮಾಡುವಂತೆ, ಆಯ್ತಾ? ಸುಂದ್ರಿ, ಹೋಗಿ ಕೆಲಸ ನೋಡು. ಸತ್ಯ ಜೀವ ಉಳಿತು. ಅವಳು ಈ ಮೇಲ್ಗಡೆ ಪೇಪರ್ ನೋಡಿದ್ಲು, ಕೆಳಗಡೆ ರಿಪೋರ್ಟ್ ಏನಾದರೂ ನೋಡಿದರೆ ಅಷ್ಟೇ ನನ್ನ ಗತಿ. ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿರೋಳು. ಅಯ್ಯೋ, ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಅವಳು ಗೊತ್ತಾಗಿದ್ದಿದ್ರೆ ಸತ್ಯ. ಆದರೂ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ? ಒಂದಲ್ಲ ಒಂದಿನ ಎಲ್ಲರಿಗೂ ಗೊತ್ತಾಗಲೇಬೇಕಲ್ವಾ? ಹಾಗೇನು ಮಾಡೋದು?
ಹಾಂ, ಒಂದು ಕೆಲಸ ಮಾಡ್ತೀನಿ. ನಮ್ಮವ್ರಿಗೆ ಈ ಸತ್ಯನ ನಾನೇ ಹೇಳ್ಬಿಡ್ತೀನಿ, ಅವಾಗೆಲ್ಲ ಸರಿ ಹೋಗುತ್ತೆ. ಹಾಂ, ಅಯ್ಯೋ ಬೇಡಪ್ಪ, ನಾನು ಈಗ ಹೇಳಿಬಿಟ್ರೆ ನಮ್ಮ ಅಮ್ಮ ಮದುವೆಲ್ಲ ಎಡವಟ್ಟಾಗೋಗ್ಬಿಡುತ್ತೆ. ಬೇಡಪ್ಪ, ಅಮ್ಮ ಮದುವೆ ಸುಸೂತ್ರವಾಗಿ ಆದಮೇಲೆ ಈ ವಿಷಯನ ಎಲ್ರಿಗೂ ಹೇಳ್ಬಿಡ್ತೀನಿ. ಹಾಂ, ಅಪ್ಪ ಸತ್ಯ ಬಚಾವದೆ. ಸತಿಪತಿ ಕಲಹ, ಸ್ತ್ರೀ ಪ್ರೇಮ, ಆಸ್ತಿ ವ್ಯಾಜ್ಯ, ಜಾತಕ ಸಮಸ್ಯೆ, ಇದೆಲ್ಲದಕ್ಕೂ ಪರಿಹಾರ. ಇದರಿಂದ ನನಗೆ ಹೆಲ್ಪ್ ಆಗ್ಬೋದಲ್ವಾ? ಅರೆ ಈಗಷ್ಟೇ ಇಲ್ಲ ಇದ್ರಲ್ಲ, ಮುಂದೆ ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿ ಬರೋಷ್ಟರಲ್ಲಿ ಹೋದ್ರು. ಹೆಂಡ್ತಿ ಹೆಂಡ್ತಿ ಈ ಆರ್ತಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ? ಅದು ಒಬ್ಳೆ. ವಿಕ್ಕಿ ಬೇರೆ ಮನೇಲೇ ಇದ್ದಾನೆ. ಅವಳು ಎಲ್ಲಿ ಹೋಗ್ತಾ ಇರ್ಬೋದು? ಅಮ್ಮು, ನಂಗೆ ಯಾವುದೂ ಇಷ್ಟ ಆಗ್ತಾ ಇಲ್ಲ. ನಾನು ಹೊರಗೆ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಕಲೆಕ್ಷನ್ಸ್ ಇದೆ ಅಂತ ನೋಡ್ತೀನಿ. ಅದಕ್ಕೆ ನಂಗೆ ಯಾಕೋ ಹೋಯ್ತಲ್ಲ. ಅದಕ್ಕೆ ಎಲ್ಲಾದ್ರು ಒಂದು 2 ನಿಮಿಷ ಬಂದೆ. ಹಲೋ, ಏನ್ ಮಾಡ್ತಾ ಇದೆಯಾ? ವೇದಾಂತ್ಗೆ ಏನಾದರೂ ವ್ಯವಸ್ಥೆ ಮಾಡು ಅಂತ ಹೇಳ್ದೆ ತಾನೆ? ಏನು ವ್ಯವಸ್ಥೆ ಮಾತಾಡ್ಬೇಡ ನೀನು. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ನೀನು ಕೆಲಸ ಒಪ್ಕೊಂಡು ಎಷ್ಟು ದಿನ ಆಯಿತು, ಆದರೂ ಇನ್ನೂ ಏನೂ ಮಾಡಿಲ್ಲ. ನಿನ್ನ ಹತ್ರ ಆಗಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿಬಿಡು. ಇದನ್ನು ಮಾಡೋಕ್ಕೆ ಅಂತಾನೆ ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಕೆಲಸ ಮಾಡಿಸ್ಕೋತೀನಿ. ಕೋಣದ ಮೇಲೆ ಎಷ್ಟೇ ಮಳೆ ಸುರಿದ್ರು ಅದು ಚಳಿ ಅಂತ ಕೊಟ್ಟಿಗೆ ಸೇರಲ್ಲ. ನೋಡಿ ಸುಹಾಸಿನವರೇ, ನಾನು ಜೈಲಲ್ಲಿ ಕಂಬಿನ ಲೆಕ್ಕ ಮಾಡ್ಕೊಂಡು ಬಂದವನೇ. ನನಗೆ ಜೀವದ ಲೆಕ್ಕಾಚಾರ ಚೆನ್ನಾಗೇ ಗೊತ್ತಾಗುತ್ತೆ. ನೀವೇನಾದರೂ ನನ್ನನ್ನು ಬಿಟ್ಟು ಬೇರೆ ಹತ್ರ ಹೋದರೆ ನಿಮ್ಮ ಹಳೆ ಜಾತಕನ ಅಳಿಸಿ ನಾನು ಹೊಸ ಜಾತಕನ ಬರೆದು ನಿಮ್ಮ ಮನೆಯವರೆಲ್ಲ ನೋಡೋ ಹಾಗೆ ಮಾಡ್ತೀನಿ. ಇದು ನಾನು ಮಾಡ್ತಿರೋ ಶಾಸ್ತ್ರ ಅನ್ಕೋತಿರೋ ಅಥವಾ ಶಪಥ ಅನ್ಕೋತಿರೋ ನಿಮಗೆ ಬಿಟ್ಟಿದ್ದು. ನಾನು ಯಾವುದನ್ನು ಹೇಳ್ಬಿಟ್ಟು ಮಾಡಲ್ಲ, ಮಾಡ್ಬಿಟ್ಟು ಹೇಳ್ತೇನೆ. ಮಾಡೋದಂತೂ ಪಕ್ಕ. ಇದು ನಿಮಗೆ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜೈ, ನೀನು ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ಸುಹಾಸಿನಿ ವಸಿಷ್ಠ ಹತ್ರ ಮಾತಾಡ್ತಾ ಇರೋದು ಗೊತ್ತಿದೆ. ಹಾಗೆ ನೀವು ನನ್ನ ಹತ್ರ ವ್ಯವಹಾರ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮೇಡಮ್. ನನ್ನ ಹತ್ರ ನಕರ ಮಾಡಿದ್ರೆ ನೀವು ವೇದಾಂತ್ ಮದುವೆ ನಿಲ್ಸೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಪ್ರೂಫ್ ಸಮೇತ ವೇದಾಂತ್ ಹೇಳ್ಬೇಕಾಗತ್ತೆ. ನೀವು ಮಾತಾಡಿದ ಪ್ರತಿ ಫೋನ್ ಕಾಲ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಮನೆಗೆ ಬಂದಿದ್ದನ್ನು ಕೂಡ ವಿಡಿಯೋ ಮಾಡಿಸಿದ್ದೀನಿ. ಇದನ್ನೆಲ್ಲ ಸೇರ್ಬೇಕಾದ ಕೈಗೆ ಸೇರಿಸಿದ್ರೆ ಏನಾಗುತ್ತೆ ಅಂತ ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ಅಲ್ವಾ? ಜೈ ರಾಸ್ಕಲ್, ನಾನು ಸುಮ್ಮನೆ ಬಿಡಲ್ಲ. ನಾನು ಏನು ಅಂತ ತೋರಿಸ್ತೀನಿ.
ಸುಹಾಸಿನಿ ಅವರೇ, ನೀವೇನಂತ ತೋರಿಸೋದೂ ಬೇಡ. ನಿಮ್ಮ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ನನ್ನ ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ನಿಮ್ಮ ಕೆಲಸ ಮಾಡಬೇಕು ಅಂದರೆ ನನಗೆ ಇಮಿಡಿಯೇಟಾಗಿ 30 ಲಕ್ಷ ಬರಲೇಬೇಕು. ಇಲ್ಲ ಅಂದರೆ ನಿಮ್ಮೆಲ್ಲ ವಿಷಯನೂ ಲೀಕ್ ಮಾಡ್ತೀನಿ. ನನ್ನ ಇಗ್ನೋರ್ ಮಾಡಬೇಡಿ, ಯಾಕಂದರೆ ನಾನು ನಿಮಗಿಂತ ದೊಡ್ಡ ಕ್ರಿಮಿನಲ್. ಸಾರಿ ಆದ್ಯವರೇ, ನೀವು ಹೆಲ್ಪ್ ಮಾಡೋಣ ಅಂತ ಬಂದೆ. ನಿಮ್ಮ ಕಾಪಾಡಬೇಕು ಅನ್ನೋ ಬರದಲ್ಲಿ ಈಗೆಲ್ಲ ಆಗೋಯ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಕ್ಷಮಿಸ್ಬಿಡಿ. ನೀವು ಹುಷಾರಾಗಿದ್ದೀರಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಯಾವನವನು ಮೈ ಮೇಲೆ ಸಹ ಬರ್ತಾನೆ ಸ್ಕೌಂಡ್ರಲ್. ಇಲ್ಲ ಪರವಾಗಿಲ್ಲ, ಐ ಆಮ್ ಫೈನ್. ಕರೆಕ್ಟ್ ಟೈಮಿಗೆ ನೀವು ಬಂದಿರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಯು ಜಸ್ಟ್ ಸೇವ್ಡ್ ಮೀ. ಥ್ಯಾಂಕ್ ಯು. ಆದ್ಯವರೇ, ಏನು ಹೆದರ್ಕೋಬೇಡಿ. ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನನಗೆ ಹೆಣ್ಮಕ್ಳ ಮೇಲೆ ತುಂಬ ಗೌರವ ಇದೆ. ನೀವು ನನ್ನ ತಂಗಿ ಇದ್ದಾಗೆ. ನಿಮ್ಮನ್ನು ನಾನು ನನ್ನ ಸ್ವಂತ ತಂಗಿ ಅಂದ್ಕೊಂಡಿದ್ದೀನಿ. ಆದ್ಯವರೇ, ನನಗೊಬ್ಬ ತಂಗಿ ಇದ್ಲು, ಅವಳೀಗ ನನ್ನ ಜೊತೆಲಿ ಇಲ್ಲ. ಕಿಶನ್ ನಿನಗೆ ಹೇಗೆ ಗೊತ್ತು? ಕಿಶನ್ ನನ್ನ ಅಣ್ಣ. ಕಿಶನ್ ನನ್ನ ಅಣ್ಣ. ಕಿಶನ್ ನನ್ನ ಅಣ್ಣ. ಲಕ್ಷ. ಆ ಕಿಶನ್ ಕೇಳಿದ್ದು 30 ಲಕ್ಷ. ಅಲ್ಲಿಗಿನ್ನೂ 18 ಲಕ್ಷ ಡ್ರಾ ಮಾಡ್ಕೊಂಡ್ಬರ್ಬೇಕು. ಮೊನ್ನೆ ಇವಾಗ ಯಾರಿಗೂ ಇಲ್ದಿರೋ ಹಾಗೆ ಆ ಮನೆ ಹಣದ ಬಾಯ್ಗೆ ಇಷ್ಟೊಂದು ದುಡ್ಡು ಹಾಕ್ಬೇಕಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದೇರೋರು ಇರ್ವೇ ಬಿಟ್ಕೊಂಡ್ರು ಅಂತ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಲ್ಲ, ಇವನ್ನ ಬೇಲ್ ಕೊಟ್ಟು ಆಚೆ ಕರ್ಕೊಂಬರಕ್ಕೂ ನಾನೇ ದುಡ್ಡು ಖರ್ಚು ಮಾಡಬೇಕು. ಈಗ ನನ್ನ ವಿರುದ್ಧ ಪಿತೂರಿ ಮಾಡಬೇಡ, ಬಾಯ್ ಮುಚ್ಕೊಂಡಿರೋ ಅಂತ ಹೇಳೋಕ್ಕೂ ನಾನೇ ದುಡ್ಡು ಕೊಡೋ ಹಾಗಾಗಿದೆ.
ಒಂದ್ಸಲದ 3 ನಿಮಿಷದ ಕೋಪಕ್ಕೆ 30 ಲಕ್ಷ. ನಾಯಿನ ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಹೀಗೆ ಆಗೋದು. ನಾಯಿನ ಮನೆ ಆಚೆ ಕಟ್ ಹಾಕಿದ್ದೆ ಇದ್ದಿದ್ದೆ ತಪ್ಪಾಯ್ತು. ಅಣ್ಣನ ಕಂಪ್ನಿಯಿಂದ ಸುಳ್ಳು ಅಕೌಂಟ್ ತೋರಿಸಿ ಕದ್ದಿರೋ ದುಡ್ಡೆಲ್ಲ ಇಲ್ಲಿಟ್ಟಿದ್ಯಾ? ಕೊನೆಗಾಲ ಹತ್ರ ಬಂತು, ಅದಕ್ಕೆ ನೀನು ಈಗ ಆಡ್ತಿರೋದು. ನಿನ್ನ ಸಮಯ ಶುರುವಾಗಿದೆ. ಸಾಧ್ಯ ಆದರೆ ದುಡ್ಡಿನ ಲೆಕ್ಕದ ಜೊತೆಗೆ ಅದ್ರ ಲೆಕ್ಕನೂ ಇಟ್ಕೋ. ಸುಹಾಸಿನಿ, ಸುಹಾಸಿನಿ, ಬಂದೆ ಅಮ್ಮ. ಮುದ್ಕಿದ್ ಬೇರೆ ಕಾಟ. ಯಾವಾಗ್ಲೂ ಸುಹಾಸಿನಿ ಸುಹಾಸಿನಿ ಅಂತ ಕೂಗ್ತಾನೆ ಇರುತ್ತೆ. ಇದ್ರ ಕಣ್ಮುಂದೆನೇ ಇರಬೇಕು, ಇಲ್ಲ ಅಂತಂದ್ರೆ ಬೇರೆ ಇನ್ನೇನ್ ಮಾಡ್ಬಿಡ್ತೀನೋ ಅಂತ ಅನುಮಾನ ಇದಕ್ಕೆ. ನನ್ನ ಕರ್ಮ, ಎಲ್ಲ ಸಮಸ್ಯೆಗಳು ನನ್ನನ್ನೇ ಸುತ್ಕೊಂಡು ಬರುತ್ತೆ. ಇಡಿಯಟ್, ಹೇಳಿದ ತಾನೆ ಕಣ್ಣು ಮುಂದೆ ಬರಬಾರ್ದು ಯಾವತ್ತು ಅಂತ. ಅಷ್ಟು ಹೇಳಿದ್ಮೇಲೂ ಬೇಕು ಅಂತ ಎದುರುಗಡೆ ಬಂದು ಸಿಗ್ತೀಯ, ಅದು ಸಾಲದು ಅಂತ ನನ್ನ ಕಣ್ಣು ಮುಂದಿನ ನನ್ನ ತಂಗಿ ಹತ್ರ ಮಾತಾಡ್ತೀಯ. ಎಷ್ಟು ಅಂತ ಇದೆಯಾ? ಸುಮ್ನೆ ರಾಜ್ಯ, ಇವನ್ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ಈಸ್ ಅ ಬ್ಲಡಿ ರೋಗ್. ಕೇಳು, ಯಾಕೆ ಹಿಂಗೆ ಹೊಡಿತಿದ್ಯಾ ವೇದಾಂತ್? ಅವನ ಅತ್ತಿಗೆ ಏನ್ ಮಾಡ್ದ ಅಂತ ನಿನಗೆ ಗೊತ್ತಿಲ್ಲ ತಾನೆ, ಅದಕ್ಕೆ ಹಿಂಗೆ ಹೊಡಿತಿದ್ಯಾ. ಬರೋದು ಸ್ವಲ್ಪ ತಡ ಆಗಿದ್ರು, ಅದಕ್ಕೆ ಇಷ್ಟೊತ್ತಿಗೆ ಹಾಸ್ಪಿಟಲಲ್ಲಿ ಇರ್ತಿದ್ರು. ಧೈರ್ಯದಿಂದ ಇವನೇ ಬಂದು ಅದಕ್ಕೆನ ಕಾಪಾಡಿದ್ದು. ಇವನ ನಾಟ್ ಪಾಸಿಬಲ್. ಈಸ್ ಅ ಬ್ಲಡಿ ರೋಗ್. ಅಮ್ಮ ಹೇಳ್ತಾರ ನಿಜ. ಅವ್ನು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದ್ರೆ ನಂಗೆ ಆಕ್ಸಿಡೆಂಟ್ ಆಗಿರೋದು. ನಂಬು ಅವನ್ನ, ನಂಬು ಅವನ್ನ, ನಂಬು ಅವನ್ನ. ವೇದಾಂತ್, ನಾನು ಹಿಂದೆ ತಪ್ಪು ಮಾಡಿದ್ದು ನಿಜ, ಆದರೆ ಈಗ ನಾನು ಪೂರ್ತಿ ಬದಲಾಗಿದ್ದೀನಿ. ನನ್ನ ತಪ್ಪುಗಳನ್ನ ನಾನು ತಿದ್ಕೋತಾ ಇದ್ದೀನಿ. ನನ್ನ ತಪ್ಪುಗಳ ಬಗ್ಗೆ ನಂಗೆ ಅರಿವಾಗಿದೆ. ಕೆಟ್ಟವನಾಗಿರ್ಬೇಕಂತ ಏನಿಲ್ಲ ಅಲ್ವಾ, ಒಳ್ಳೆಯವನಾಗ್ಬೋದಲ್ವ. ಒಳ್ಳೆಯವನಾಗಕ್ಕೆ ಒಂದು ಚಾನ್ಸ್ ಕೊಡ್ಬೋದಲ್ವ ವೇದಾಂತ್? ನೀನು ನನ್ನ ತಂಗಿನ ಕಾಪಾಡಿರ್ಬೋದು, ಅದು ನಂಬ್ತೀನಿ. ಆದರೆ ನೀನು ಬದಲಾಗಿದೆಯಾ ಅನ್ನೋದನ್ನ ನಾನು ನಂಬೋದಿಲ್ಲ, ಸಮಾಜನೂ ನಂಬೋದಿಲ್ಲ. ಕ್ಯೂಟ್ ಸಮಾಜಕ್ಕೆ ಬಾಯಿ ದೊಡ್ಡದು ವೇದಾಂತ್. ಅದು ಸಮಾಜ ಮಾತಾಡ್ತಾನೆ ಇರುತ್ತೆ. ಕೆಟ್ಟವರು ಒಳ್ಳೆಯವರಾಗ್ತೀನಂದರೆ ಈ ಸಮಾಜ ಸಹಿಸಲ್ಲ. ಅದೇ ಒಳ್ಳೆಯವ್ರನ್ನ ಕೆಟ್ಟವರಾಗಿ ಬೇಗ ಮಾಡಿಬಿಡುತ್ತೆ. ಸಮಾಜ ಹೇಳೋಕ್ಕೇ ಇರೋದು, ಆದರೆ ನಾವು ಕೇಳೋರು ಜಾಣರಾಗಿರ್ಬೇಕಷ್ಟೆ. ಇಷ್ಟು ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾಯಿಲ್ಲ ಅಂದರೆ ಹೇಗೆ ನಿಮ್ಮನ್ನು ಹೇಳಿ ನಂಬಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಅಷ್ಟಕ್ಕೂ ನೀವು ನಂಬಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಾ ಬರ್ತೀನಿ ಸಿಸ್ಟರ್. ಅಮೂಲ್ಯ, ನಾ ಬರ್ತೀನಿ.